ಬೆಂಗಳೂರಿನಲ್ಲಿ ರಾತ್ರಿ ವೇಳೆ ಪ್ರಾಣಿಗಳಿಗಿಲ್ಲ ಸುರಕ್ಷತೆ. ಅಪಘಾತವಾದರೂ ಪ್ರಾಣಿಗಳಿಗೆ ಸಿಗ್ತಾ ಇಲ್ಲ ಚಿಕಿತ್ಸೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರಾತ್ರಿ ಅಪಘಾತದಲ್ಲಿ ಗಂಡು ಜಿಂಕೆಯೊಂದು ಕೊನೆಯುಸಿರೆಳೆದಿದೆ. ಕೋರಮಂಗಲ 100 ಫೀಟ್ ರಸ್ತೆಯಲ್ಲಿ ಕಾಣಿಸಿಕೊಂಡಿದ್ದಂಥ ಜಿಂಕೆಯು ಅಪಘಾತ ನಡೆದ ಜಾಗಕ್ಕೆ ಒಂದು ಕಡೆಯಲ್ಲಿ ಗ್ರೀನ್ ಆರ್ಮಿ ಫೋರ್ಸ್ ಅವರು ಧಾವಿಸಿ ಬಂದಿದ್ರು. ಆದರೂ ಜಿಂಕೆಯನ್ನು ಉಳಿಸಿಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿಂಕೆಯನ್ನು ಉಳಿಸಿಕೊಳ್ಳೋಕೆ ಸಾಧ್ಯ ಆಗದೇ ಇರೋದಕ್ಕೆ ಕಾರಣ ಅಂತ ಹೇಳಿದರೆ ಬೆಂಗಳೂರಿನಲ್ಲಿ ಪ್ರಾಣಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗ್ತಾ ಇಲ್ಲ. ಅದು ಕೂಡ ರಾತ್ರಿ ವೇಳೆಯಲ್ಲಿ ಈ ಜಿಂಕೆಗೆ ಅಪಘಾತ ಆಗಿ ಗಾಯ ಆಗಿತ್ತು. ಗಾಯ ಆದಂಥ ಸಂದರ್ಭದಲ್ಲಿ ಈ ಜಿಂಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಡುವಂಥ ಕೆಲಸಕ್ಕೂ ಮುಂದಾದರೂ ಕೂಡ ಸರಿಯಾದ ಚಿಕಿತ್ಸೆ ಸಿಗದೆ ಗಂಡು ಜಿಂಕೆ ಸಾವನ್ನಪ್ಪಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮುಂಜಾನೆ 5 ಗಂಟೆಗೆ ಅಪಘಾತಕ್ಕೆ ಸಿಲುಕಿದ ಜಿಂಕೆ ಆರ್ಮಿ ಫೋರ್ಸ್ ರಸ್ತೆ ಬಳಿ ನಡೆದಂಥ ದುರ್ಘಟನೆ ಇದು. ವಿಷಯ ತಿಳಿದ ತಕ್ಷಣ ಅಪಘಾತ ನಡೆದ ಜಾಗಕ್ಕೆ ಗ್ರೀನ್ ಆರ್ಮಿ ಫೋರ್ಸ್ ಅವರು ಬಂದಿದ್ದಾರೆ. ಯಾರೇ ಹೋದರೂ ಆಸ್ಪತ್ರೆಗೆ ವೈದ್ಯರು ಬರೋಕೆ ಹಿಂದೇಟು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇಲ್ಲಿ ಡಾಕ್ಟರ್ಸ್ ವೈದ್ಯರು ಒಂದು ಟೈಮನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಲ್ಲಿ ಇವತ್ತು ಜಿಂಕೆ ಈ ಥರ ಆಕ್ಸಿಡೆಂಟಲ್ಲಿ ಇದಾಗಿದೆ. ಬೆಂಗಳೂರು ನಗರದಲ್ಲಿ ಈ ರೀತಿ ಭಾಳಷ್ಟು ವನ್ಯಜೀವಿಗಳು ಆಮೇಲೆ ಅತಿ ದೊಡ್ಡ ಪ್ರಾಣಿಗಳು ಈ ರೀತಿ ಅಪಘಾತ ಆದಾಗ ಬೆಂಗಳೂರು ನಗರಕ್ಕೆ ನಮಗೆ ಭಾಳಷ್ಟು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಸರ್ ನಮಗೆ ಒಂದು ಪಶು ಆಸ್ಪತ್ರೆ 24 ಗಂಟೆ ಯಾವುದೇ ಪ್ರಾಣಿಗಾಗಿರಲಿ, ವನ್ಯಜೀವಿ ಆಗಿರಲಿ ಇಲ್ಲ ಡೊಮೆಸ್ಟಿಕ್ ಯಾವುದೇ ಪ್ರಾಣಿ ಆಗಿರಲಿ, ಈ ಥರ ಒಂದು ಪ್ರಾಣಿಗಳ ರಕ್ಷಣೆಗೆ ರಾತ್ರಿ ಹೊತ್ತು ಚಿಕಿತ್ಸೆ ಮಾಡೋದಕ್ಕೆ ಒಂದು 24 ಗಂಟೆ ಒಂದು ಆ್ಯಂಬುಲೆನ್ಸು, ಆಮೇಲೆ ಈ ರೀತಿ ಪ್ರಾಣಿಗಳು ಏಟಾದಾಗ ಅವುಗಳನ್ನು ಚಿಕಿತ್ಸೆ ಮಾಡೋದಕ್ಕೆ ರಾತ್ರಿ ಪಾಳ್ಯದಲ್ಲಿ ವೈದ್ಯರು ಬೇಕು. ದಯವಿಟ್ಟು ಈ ರೀತಿ ನೋಡಿ, ಇವತ್ತು ಒಂದು ಜಿಂಕೆ ಈ ಥರ ಒಂದು ಸತ್ತಿದೆ. ಎಸ್ಪೆಷಲಿ ನೀವು ನೋಡ್ಬೋದು, ಈ ರೀತಿ ಒಂದು ತೊಂದರೆಗಳಾದಾಗ ರಾತ್ರಿ ಪಾಳ್ಯದಲ್ಲಿ ನಮ್ಮ ಸರ್ಕಾರದಿಂದ ಯಾವುದೇ ರೀತಿ ಸವಲತ್ತುಗಳಿಲ್ಲ. ಪ್ರಾಣಿ ಪಕ್ಷಿಗಳನ್ನು ಈ ರೀತಿ ಏಟಾದಾಗ ರಾತ್ರಿ ಪಾಳ್ಯದಲ್ಲಿ ಅವು ಟ್ರೀಟ್ಮೆಂಟ್ ಆಗಬೇಕಂದ್ರೆ ಬೆಳಗ್ಗೆ 9 ಗಂಟೆವರೆಗೂ ವೆಯ್ಟ್ ಮಾಡಲೇಬೇಕು. ಇದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಅಪಘಾತದಲ್ಲಿ ಗಂಡು ಜಿಂಕೆಯೊಂದು ಪ್ರಾಣ ಬಿಟ್ಟಿದೆ. ರಾತ್ರಿ ವೇಳೆ ಚಿಕಿತ್ಸೆ ಸಿಕ್ಕಿಲ್ಲ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಯಾಕೆ ಇಲ್ಲಿ ವೈದ್ಯರು ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ? ರಾತ್ರಿ ವೇಳೆ ಯಾಕೆ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇಲ್ಲ? ಸಂಪತ್, ಮನುಷ್ಯರಿಗಿರುವಂತಹ ಪ್ರಾಣಕ್ಕೆ ಬೆಲೆ ಪ್ರಾಣಿಗಳಿಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿರುವಂತದ್ದು. ಯಾಕಂದ್ರೆ ಪ್ರಾಣಿಗಳಿಗೆ ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಅಂತ ಕೆಲ ಸಂಘಟನೆಗಳು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾರೆ. ಆದ್ರೆ ನಿನ್ನೆ ನಡೆದಂತಹ ಘಟನೆ ಕೋರಮಂಗಲದ 100 ಫೀಟ್ ರಸ್ತೆಯಲ್ಲಿ ಒಂದು ಜಿಂಕೆ ಕಾಣಿಸ್ಕೊಂಡಿತ್ತು. ಆದ್ರೆ ಆರ್ಮಿ ಫೋರ್ಸ್ ಬಳಿ ಅದಕ್ಕೆ ಅಪಘಾತ ಕೂಡ ಆಗಿರುವಂತದ್ದು. ಸದ್ಯ ಗ್ರೀನ್ ಆರ್ಮಿ ಫೋರ್ಸ್ ಅವರು ಆಗಮಿಸಿ ತದನಂತರ ಆಸ್ಪತ್ರೆಗೆ ಕೂಡ ಕರೆದೊಯ್ದ್ರು. ಆದ್ರೆ ಆಸ್ಪತ್ರೆಗೆ ಕರೆದೊಯ್ದ್ರೆ ಅಲ್ಲಿ ಯಾರು ಕೂಡ ವೈದ್ಯರು ಬರಲು ಬೆಳಗ್ಗೆ 9 ಗಂಟೆ ಆಗುತ್ತೆ. ಇವತ್ತು ಬೆಳಗ್ಗೆ 9 ಗಂಟೆ ಆಗುತ್ತೆ. ಅಲ್ಲಿವರೆಗೆ ಕಾಯ್ಬೇಕಂತ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ರಾತ್ರಿ ಅಪಘಾತವಾದ್ರೂ ಪ್ರಾಣಿಗಳು ಬೆಳಗ್ಗೆವರೆಗೆ ತಮ್ಮ ಪ್ರಾಣ ಹಿಡಿದುಕೊಡಬೇಕಾ ಎಂದು ಈಗ ಗ್ರೀನ್ ಆರ್ಮಿ ಫೋರ್ಸ್ ಅಧ್ಯಕ್ಷ ಕಿರಣ್ ಅವರು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ದಾರೆ. ಯಾಕಂದ್ರೆ ಈಗ ಆಸ್ಪತ್ರೆಗಳಲ್ಲಿ ಪ್ರಮುಖವಾಗಿ ರಾತ್ರಿ ಪಾಳಿಯಲ್ಲಿ ವೈದ್ಯರು ಅಂತಿರ್ತಾರೆ. ಆದ್ರೆ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಬಹುತೇಕ ಪ್ರಾಣಿಗಳ ಆಸ್ಪತ್ರೆಯಲ್ಲಿ ಯಾರು ಕೂಡ ರಾತ್ರಿ ಪಾಲಯದಲ್ಲಿ ವೈದ್ಯರುಗಳಿರಲ್ಲ. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಹೊತ್ತು ಹೋಗುವಂತಹ ವಾಹನಗಳಿಗೆ ಬಹಳಷ್ಟು ಪ್ರಾಣಿಗಳು ಸಿಲುಕಿ ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಈಗ ಹೆಚ್ಚಾಗಿರುವಂತದ್ದು. ಕೋರಮಂಗಲ ಆಗಿರ್ಬೋದು, ಬೇರೆ ಬೇರೆ ರೂಟ್ಗಳಲ್ಲಿ ಪ್ರಾಣಿಗಳು ಕಾಡು ಇಲ್ಲದ ಕಾರಣ ಬಹಳಷ್ಟು ಹೊರಗಡೆ ರಸ್ತೆಗಳಿಗೆ ಬರುತ್ತೆ. ಈ ಸಂದರ್ಭದಲ್ಲಿ ವಾಹನಗಳಿಗೆ ಸಿಲುಕಿ ಪ್ರಾಣವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಕೂಡ ಹೆಚ್ಚಾಗಿರುವಂತದ್ದು. ಸಂಪತ್, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಮಗೆ ಭಾಳಷ್ಟು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ, ಸರ್ ನಮಗೆ ಒಂದು ಪಶು ಆಸ್ಪತ್ರೆ 24 ಗಂಟೆ ಯಾವುದೇ ಪ್ರಾಣಿಗಾಗಿರಲಿ, ವನ್ಯಜೀವಿ ಆಗಿರಲಿ ಇಲ್ಲ ಡೊಮೆಸ್ಟಿಕ್ ಯಾವುದೇ ಪ್ರಾಣಿ ಆಗಿರಲಿ, ಈ ಥರ ಒಂದು ಪ್ರಾಣಿಗಳ ರಕ್ಷಣೆಗೆ ರಾತ್ರಿ ಹೊತ್ತು ಚಿಕಿತ್ಸೆ ಮಾಡೋದಕ್ಕೆ ಒಂದು 24 ಗಂಟೆ ಒಂದು ಆ್ಯಂಬುಲೆನ್ಸು, ಆಮೇಲೆ ಈ ರೀತಿ ಪ್ರಾಣಿಗಳು ಏಟಾದಾಗ ಅವುಗಳನ್ನು ಚಿಕಿತ್ಸೆ ಮಾಡೋದಕ್ಕೆ ರಾತ್ರಿ ಪಾಳ್ಯದಲ್ಲಿ ವೈದ್ಯರು ಬೇಕು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ.
ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.